ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಭವ್ಯ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟು ಒಂದು ಹಳೆ ಮನೆ ವೀಡಿಯೋಸ್ನ ಹಾಕ್ತೆ. ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ನಮ್ಮದು ಹೊಸ ಮನೆ ವೀಡಿಯೋಸ್ನ ನಾನು ಫುಲ್ ಕ್ಲಿಪ್ಸ್ನ ತೊಗೊಂಡಿಲ್ಲ. ಯಾಕಂದರೆ ನನಗೆ ವೀಡಿಯೋಸ್ ಮಾಡೋರು ಯಾರೂ ಇಲ್ಲ. ನನ್ನ ಮಗಳ ಹತ್ರ ಯಶಿಕನ ಹತ್ರ ಕೊಟ್ಟಿರ್ತೀನಿ. ಅವಳು ಸ್ವಲ್ಪ ಹಂಗೆ ಸ್ವಲ್ಪ ಮಾಡ್ತಾಳೆ. ಆದರೂ ಅದರಲ್ಲೇ ನಾನು ಒಂದು ವೀಡಿಯೋಸ್ನ ಇವತ್ತಿನ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಫುಲ್ ವೀಡಿಯೋಸ್ ತೊಗೊಂಡಿಲ್ಲ, ಸ್ವಲ್ಪ ಪೂಜೆ ಮಾಡೋದನ್ನಷ್ಟೇ ತೊಗೊಂಡಿರೋದು. ಅವತ್ತು ನಾವು ಮನೆ ಖಾಲಿ ಮಾಡೋದಿನ ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು. ನಾನು 2015-16 ನಾನು ಒಂದು ಬ್ರ್ಯಾಂಡ್ ಪ್ರಮೋಟರಾಗಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಫ್ರೆಂಡ್ಸ್ ಇದ್ದರು, ಅವರು ಕೂಡ ಅದೇ ಬ್ರ್ಯಾಂಡಲ್ಲಿದ್ದರು. ಅವ್ರಿಗೆ ಜೊತೆ ನಾನು ಇಷ್ಟು ದಿನ ಟಚ್ಚಲ್ಲಿ ಇರಲಿಲ್ಲ. ಅವತ್ತು 2 ದಿನ ಮುಂಚೆ ನಾನು ಕಾಲ್ ಮಾಡಿ ಈ ಥರ ಶಿಫ್ಟ್ ಮಾಡಬೇಕು ಮನೇನ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಆ ಟೈಮಲ್ಲಿ ಪಾಪ ನನ್ನ ಫ್ರೆಂಡ್ಸು ಗಣೇಶ ಮತ್ತು ಶಿವನವರು ತುಂಬಾ ಬಂದು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಅವತ್ತು ನನಗೆ ಯಾರೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಮ್ಮಪ್ಪ ಕೂಡ ಊರಿಗೆ ಬಂದಿದ್ದರು. ಹಾಗಾಗಿ ಅವತ್ತು ನಾನು, ನಮ್ಮಮ್ಮ, ನನ್ನ ಮಗಳು 3 ಜನ ಇದ್ದಿದ್ದು. ಒಂದು ಮನೆ ಶಿಫ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಕೊಟ್ಟಿದ್ವಿ. ಆದ್ರೂ ಯಾರಾದರೂ ಇರಬೇಕಲ್ವ ಅನ್ನೋ ಥರ ಕರೆದಿದ್ದೆ. ಮತ್ತು 4 ಗಂಟೆಗೆ ಬಂದು ಅವರು ಮಧ್ಯಾಹ್ನ ತನಕನೂ ನನ್ನ ಮನೆಯಲ್ಲಿ ತುಂಬಾ ಕೆಲಸ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಯಾರಿಗೇ ಆದ್ರೂ ಆಗಲಿ, ನಾವು ಫ್ಯಾಮಿಲಿ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ಗೆ ನಾವು ಯಾವತ್ತೂ ಫಸ್ಟು ಇದನ್ನು ಪ್ರಿಫರೆನ್ಸ್ ಕೊಡ್ತೀವೋ ಅಷ್ಟೂ ನಮಗೆ ಫ್ರೆಂಡ್ಸು ಕಷ್ಟದಲ್ಲಿ ಹೆಲ್ಪ್ ಮಾಡ್ತಾರೆ. ಒಂದು ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲಿ ಅವತ್ತು ಪೂಜೆ 4 ಗಂಟೆಗೆ ನಾವು ಅಲ್ಲಿಂದ ಬಂದು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. 4ರಿಂದ 5 ಗಂಟೆ ಒಳಗಡೆ ನಾನು ಪೂಜೆ ಮಾಡಿ, ಅವತ್ತು ವೆಡ್ನೆಸ್ಡೇ ಆಗಿತ್ತು. ದಿನ ಚೆನ್ನಾಗಿದೆ ಅಂತ ಹೇಳಿದ್ರು. ಕಾರ್ತಿಕ್ ಮಾಸ ಇದ್ದಿದ್ದರಿಂದ ಯಾವ ದಿನ ಆದ್ರೂ ಏನೂ ಇರಲ್ಲ ಅಲ್ಲ. ವೆಡ್ನೆಸ್ಡೇ ಬಂದು ನಾನು ಪೂಜೆ ಎಲ್ಲ ಮಾಡಿಕೊಂಡು ಹಾಲು ಕುಸ್ಕೊಂಡು ತುಂಬಾ ಹಾಲೆಲ್ಲ ಚೆನ್ನಾಗಿ ಉಕ್ತು ಅಂತಲೇ ಹೇಳ್ಬೋದು. ನನ್ನ ಒಂದು ಹೊಸ ಮನೆ ಜರ್ನಿ ಅಂತೂ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇದು ನಂದು ಸ್ವಂತ ಮನೆಯಲ್ಲ, ಲೀಸ್ಗೆ ಹಾಕಿಸ್ಕೊಂಡಿರೋದು ಫ್ಲ್ಯಾಟ್ನ. ಏನಪ್ಪ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ರೆಂಟ್ ಕಟ್ಕೊಂಡು ತುಂಬಾ ಕಷ್ಟ ಇರುತ್ತಲ್ವ. ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ರೆಂಟು, ಮಕ್ಕಳದ್ದು ಎಜುಕೇಷನ್ಸ್ ಅಂತ ತುಂಬಾ ಕಷ್ಟ ಇರುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ನನಗೆ ಪರ್ಮನೆಂಟಾಗಿ ಬೆಂಗಳೂರಲ್ಲಿ ಇರೋ ಪ್ಲ್ಯಾನ್ ಇಲ್ಲ. ಸ್ವಲ್ಪ ದಿನ ಇರೋ ತನಕನೂ ಲೀಸ್ಗಿದ್ರೆ ಬೆಸ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಲೀಸ್ಗೆ ಹಾಕ್ಕೊಂಡಿರೋದು. ಪೂಜೆ ಅಂತೂ ಬೆಳಗ್ಗೆನೇ ಆಯಿತು. ಈ ಥರ ಇತ್ತು ಫ್ರೆಂಡ್ಸ್ ನನ್ನ ಹೊಸ ಮನೆ ಒಂದು ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.